ವೇಳೆ ಕಾಂಗ್ರೆಸ್ ಎಸ್ಡಿಪಿಐ ಮಧ್ಯೆ ವಾಗ್ವಾದ ನಡೆದಿದೆ. ದಾವಣಗೆರೆಯ ಭಾಷಾನಗರ ಮುಖ್ಯ ರಸ್ತೆಯ ವಾಗ್ವಾದ ನಡೆದಿದೆ. ಅಲ್ಲಿ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಜಗಳ ಆಗಿದೆ. ಮಿಲ್ಲತ್ ಶಾಲೆಯ ಮತಗಟ್ಟೆ ಹೊರಗೆ ಟೇಬಲ್ ಹಾಕಿದ್ದಕ್ಕೆ ವಾಗ್ವಾದ ಆಗಿದೆ. ಮತಗಟ್ಟೆ ಹೊರಗೆ ಟೇಬಲ್ ಹಾಕಿದ್ದಕ್ಕೆ ಎಸ್ಡಿಪಿಐ ಚುನಾವಣಾ ಏಜೆಂಟ್ ಮೇಲೆ ಗಲಾಟೆಯಾಗಿದೆ. ಬ್ಯಾರಿಕೇಡ್ ಹೊರಗೆ ಹಾಕಿದ ಟೇಬಲ್ ತೆಗೆಯಲು ಕಾಂಗ್ರೆಸ್ಸಿಗರು ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಎರಡೂ ಪಕ್ಷಗಳ ಮಧ್ಯೆ ವಾಗ್ವಾದ ನಡೆದಿದೆ. ವಾಗ್ವಾದದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸರ್, ನಾನು ಬೆಳಿಗ್ಗೆ ಪೋಲಿಂಗ್ ಸ್ಟೇಷನ್ ಎಲ್ಲಿಂದ ಆರಂಭ ಆಯಿತು ಅಲ್ಲಿಂದ ಎಲ್ಲಾ ಬೂತ್ಗಳಿಗೂ ವಿಸಿಟ್ ಮಾಡ್ತಾ ಇದ್ದೇನೆ. ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಆಜಾದ್ ನಗರದ ಈ ಏರಿಯಾದಲ್ಲಿ ಒಂದೆರಡು ಭಾಷಾನಗರ ಈ ಪ್ರದೇಶದಲ್ಲಿ ನನಗೆ ಕಂಡು ಬಂದಿರುವಂತಹ ಅಂಶ ಏನಂದ್ರೆ, ಇಲ್ಲಿ ಡೈರೆಕ್ಟ್ ಆಗಿ 200 ಮೀಟರ್ ಒಳಗೆ ಕೂಡ ಕ್ಯಾನೋಸಿಂಗ್ ಮಾಡ್ತಾ ಇದ್ದಾರೆ, ಹಣ ಹಂಚ್ತಾ ಇದ್ದಾರೆ, ಆಮಿಷ ಒಡ್ತಾ ಇದ್ದಾರೆ ಮತ್ತು ಇತರ ಪಕ್ಷದವರಿಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡುವಂತಹ ಕೆಲವು ಘಟನೆಗಳು ನಡೆದಿದೆ. ಹಾಗಾಗಿ ನಾನು ಈಗಾಗಲೇ ನಮ್ಮ RO ಸಾಹೇಬರಿಗೆ ಫೋನ್ ಮಾಡಿದ್ದೇನೆ. ಇಲ್ಲಿರುವಂತಹ ಪೊಲೀಸ್ ಇಲಾಖೆಗೂ ನಾನು ಫೋನ್ ಮಾಡಿದ್ದೇನೆ. ಇದು ಪ್ರಜಾಪ್ರಭುತ್ವದ ಹಬ್ಬ. ವೋಟ್ ಮಾಡುವಂತದ್ದು ಅದು ಪ್ರಜೆಗಳ ಹಕ್ಕದು. ಅವ್ರಿಗೆ ಯಾರಿಗೆ ಇಷ್ಟ ಇದೆ ವೋಟ್ ಮಾಡ್ತಾರೆ. ಅದನ್ನ ತಡಿಲಿಕ್ಕೆ ಕ್ಯಾನೋಸಿಂಗ್ ಮಾಡಲಿಕ್ಕೆ ನಿಮಗೆ 200 ಮೀಟರ್ ಹೊರಗಡೆ ಎಲ್ರಿಗೂ ಅವಕಾಶ ಇದೆ. ನಾನು ಏನು ಹೇಳಿ ಬಂದೀನಿ ಅಂದ್ರೆ, ಫ್ರೀ ಅಂಡ್ ಫೇರ್ ಆಗಿ ಚುನಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.